ನಮಸ್ಕಾರ, ನನ್ನ ಚಾನೆಲ್ಗೆ ಸ್ವಾಗತ. ಇಂದಿನ ನಮ್ಮ ಕಥೆ ಅಮ್ಮನ 13ನೇ ದಿನ. ಅಮ್ಮ, ಓ ಅಮ್ಮ, ಎಲ್ಲಿದ್ದೀಯಾ? ನೋಡು, ನಿನಗಾಗಿ ನಾನು ಏನು ತಂದಿದ್ದೇನೆ ಎಂದು ಸಂಜೀವ್ ಅಮ್ಮನ ಕೋಣೆಯೊಳಗೆ ಬರುತ್ತಾ ಕೈಯಲ್ಲಿ 2 ಟಿಕೆಟ್ಗಳನ್ನು ಆಡಿಸುತ್ತಾ ಹೇಳಿದನು. ಮಗನ ದನಿ ಕೇಳಿ ಜಪ ಮಾಡುತ್ತಿದ್ದ ತಾಯಿ ತಲೆ ಎತ್ತಿ ಅವನತ್ತ ನೋಡಿ, ಇದೇನು ಮಗನೇ ಎಂದು ಕೇಳಿದರು. ಅಮ್ಮ, ನೀನು ತುಂಬಾ ದಿನಗಳಿಂದ ಗಂಗಾ ಸ್ನಾನಕ್ಕೆ ಕರೆದುಕೊಂಡು ಹೋಗು ಎಂದು ಹೇಳುತ್ತಿದ್ದೆಯಲ್ಲವೇ? ಈ ಬಾರಿ ಕುಂಭಮೇಳ ನಡೆಯುತ್ತಿದೆ. ಅದಕ್ಕೆ ನಾನು ನಿನ್ನನ್ನು ಕುಂಭಮೇಳಕ್ಕೆ ಕರೆದುಕೊಂಡು ಹೋಗಿ ಗಂಗಾ ಸ್ನಾನ ಮಾಡಿಸಿಕೊಂಡು ಬರೋಣ ಎಂದು ಯೋಚಿಸಿದೆ. ರೈಲಿನ ಟಿಕೆಟ್ ಕೂಡ ಮಾಡಿಸಿದ್ದೇನೆ. ಮಗನ ಈ ಮಾತು ಕೇಳಿ ಸರಸ್ವತಿಯವರು ಹಿಗ್ಗಿ ಹೋದರು ಮತ್ತು ಅವರ ಕಣ್ಣುಗಳಲ್ಲಿ ಸಂತೋಷದ ಹೊಳಪು ಮೂಡಿತು. ಕುಂಭಮೇಳವೇ? ಅರೆ, ನೀನು ನಿಜವಾಗಲೂ ನನಗೆ ಕುಂಭಮೇಳದ ದರ್ಶನ ಮಾಡಿಸುತ್ತೀಯಾ? ನೀನು ನಿಜ ಹೇಳುತ್ತಿದ್ದೀಯಾ ತಾನೇ ಮಗನೇ? ನನಗೆ ನಂಬಲೂ ಆಗುತ್ತಿಲ್ಲ. ಅರೆ ಅಮ್ಮ, ನಾನೇನು ಸುಳ್ಳು ಹೇಳುತ್ತಿದ್ದೇನಾ? ಇಗೋ ನೋಡು, ಟಿಕೆಟ್ ನಿನ್ನ ಮುಂದೆಯೇ ಇದೆ. ಈಗ ಹೋಗಲು ತಯಾರಿ ಮಾಡಿಕೋ. ಏನೆಲ್ಲ ಸಾಮಾನು ಬೇಕೋ ನನಗೆ ಮೊದಲೇ ಹೇಳು. ಪೂರ್ತಿ 5 ದಿನಗಳ ನಂತರ ಹೋಗೋಣ. ವಾಹ್ ಮಗನೇ, 100 ಕಾಲ ಬಾಳು ನನ್ನ ಕಂದ. ಗಂಗೆಯಲ್ಲಿ ಸ್ನಾನ ಮಾಡಿದರೆ ನನಗೆ ಮೋಕ್ಷ ಸಿಗುತ್ತದೆ. ಸರಿ, ಯಾರ್ಯಾರು ಬರುತ್ತಿದ್ದಾರೆ ಮಗನೇ? ಎಲ್ಲರೂ ಬರುತ್ತಿದ್ದಾರೆ ತಾನೇ ಎಂದು ಸರಸ್ವತಿಯವರು ನಗುತ್ತಾ ಕೇಳಿದರು. ಆಗ ಸಂಜೀವ್ ಹೇಳಿದನು, ಅಯ್ಯೋ ಇಲ್ಲ ಅಮ್ಮ, ಎಲ್ಲರೂ ಬಂದು ಏನು ಮಾಡುವುದು? ಕುಂಭಮೇಳದಲ್ಲಿ ಎಷ್ಟು ಜನಜಂಗುಳಿ ಇರುತ್ತದೆ ಎಂದು ನಿನಗೆ ಗೊತ್ತಲ್ಲವೇ? ಎಲ್ಲರನ್ನೂ ಸಂಭಾಳಿಸುವುದು ತುಂಬಾ ಕಷ್ಟವಾಗುತ್ತದೆ. ಅದಕ್ಕೆ ನಾನು ಕೇವಲ 2 ಟಿಕೆಟ್ ಮಾತ್ರ ತಂದಿದ್ದೇನೆ, ನಿನಗೆ ಮತ್ತು ನನಗೆ. ಮಗನ ಈ ಮಾತು ಕೇಳುತ್ತಿದ್ದಂತೆಯೇ ಸರಸ್ವತಿಯವರ ದೃಷ್ಟಿ ತಮ್ಮ ಸೊಸೆ ದೀಪಾಳ ಕಡೆಗೆ ಹೋಯಿತು. ಮಗನ ಜೊತೆ ನಾನು ಒಬ್ಬಳೇ ಹೋದರೆ ಸೊಸೆಗೇನಾದರೂ ಬೇಸರವಾಗುತ್ತದೇನೋ ಎಂದು ಯೋಚಿಸತೊಡಗಿದರು. ನಂತರ ಹೇಳಿದರು, ಅರೆ ಸಂಜೀವ್ ಮಗನೇ, ಆದರೆ ಈ ಇಳಿ ವಯಸ್ಸಿನಲ್ಲಿ ನೀನು ಒಬ್ಬನೇ ನನ್ನನ್ನು ಹೇಗೆ ನೋಡಿಕೊಳ್ಳುವೆ? ಮನೆಯಲ್ಲಾದರೆ ಹೇಗೋ ನನ್ನ ಕೆಲಸ ನಾನು ಮಾಡಿಕೊಳ್ಳುತ್ತೇನೆ, ಆದರೆ ಹೊರಗಡೆ ನನಗೆ ಏಳಲು ಕೂರಲು ತುಂಬಾ ಕಷ್ಟವಾಗುತ್ತದೆ. ಗಳಿಗೆಗೊಮ್ಮೆ ನನಗೆ ಆಸರೆಯ ಅಗತ್ಯವಿರುತ್ತದೆ. ಆಗಲೇ ಅವರ ಸೊಸೆ ದೀಪಾ ಹೇಳಿದಳು, ಅರೆ ಅತ್ತೆ, ಇವರು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿದ್ದಾರೆ ಎಂದ ಮೇಲೆ ಸಂಭಾಳಿಸಿಕೊಳ್ಳುತ್ತಾರೆ ಬಿಡಿ. ಅಲ್ಲದೆ ನಾವಂತೂ ಎಲ್ಲಾದರೂ ಹೋಗುತ್ತಲೇ ಇರುತ್ತೇವೆ, ಇನ್ನೊಮ್ಮೆ ಎಂದಾದರೂ ಹೋದರಾಯಿತು. ಇದನ್ನು ಯೋಚಿಸಿ, ಕುಂಭಮೇಳ ಪ್ರತಿ ವರ್ಷ ಬರುವುದಿಲ್ಲವಲ್ಲ. ಆಗ ಸರಸ್ವತಿಯವರು ಹೇಳಿದರು, ಆದರೆ ಸೊಸೆ ಸಂಜೀವನಿಗೆ ನನ್ನನ್ನು ಸಂಭಾಳಿಸಲು ತೊಂದರೆಯಾಗಬಹುದು. ಅವರ ಈ ಮಾತು ಕೇಳಿ ಮಗ ಸಂಜೀವ್ ನಕ್ಕನು ಮತ್ತು, ಅಮ್ಮ, ಈಗ ನಿನಗೆ ನಿನ್ನ ಮಗನ ಮೇಲೆಯೇ ನಂಬಿಕೆ ಇಲ್ಲವೇ? ಅರೆ, ನನ್ನ ಬಾಲ್ಯದಲ್ಲಿ ನೀನು ನನ್ನನ್ನು ಹೇಗೆ ನೋಡಿಕೊಳ್ಳುತ್ತಿದ್ದೆಯೋ ಹಾಗೆಯೇ ನಾನು ನಿನ್ನನ್ನು ನೋಡಿಕೊಳ್ಳುತ್ತೇನೆ. ನಿನ್ನ ಕೈಯನ್ನು ನಾನೆಂದೂ ಬಿಡುವುದಿಲ್ಲ. ತುಂಬಾ ಚೆನ್ನಾಗಿ ನಿನಗೆ ಜಾತ್ರೆ ತೋರಿಸುತ್ತೇನೆ ಎಂದನು. ಸಂಜೀವನ ಮಾತಿಗೆ ಎಲ್ಲರೂ ನಗಲಾರಂಭಿಸಿದರು ಮತ್ತು ಸರಸ್ವತಿಯವರು ಸಂತೋಷಪಟ್ಟರು. ಬಹುಕಾಲದಿಂದ ಇದ್ದ ಅವರ ಆಸೆ ಈಡೇರುತ್ತಿತ್ತು. ಸಾಯುವ ಮೊದಲು ಒಮ್ಮೆ ಕುಂಭ ಸ್ನಾನ ಮಾಡಿಸು ಎಂದು ಅವರು ಎಷ್ಟು ಬಾರಿ ಸಂಜೀವನ ಬಳಿ ಕೇಳಿಕೊಂಡಿದ್ದರು. ಕುಂಭಮೇಳಕ್ಕೆ ಕರೆದೊಯ್ಯಲು ಆಗದಿದ್ದರೆ ಹರಿದ್ವಾರಕ್ಕಾದರೂ ಕರೆದುಕೊಂಡು ಹೋಗು, ಒಮ್ಮೆ ಗಂಗಾ ಸ್ನಾನ ಮಾಡಿಸಿದರೆ ನನ್ನ ಕೊನೆಯ ಆಸೆ ಈಡೇರುತ್ತದೆ ಎಂದು ಹೇಳುತ್ತಿದ್ದರು. ಆದರೆ ಸಮಯ ಕಳೆಯುತ್ತಿತ್ತು ಮತ್ತು ಮಾತು ಮುಂದೂಡಲ್ಪಡುತ್ತಿತ್ತು. ಆದರೆ ಇಂದು ಸಂಜೀವ್ ತಾನಾಗಿಯೇ ಹೇಳಿದಾಗ ಅವರ ಮನಸ್ಸು ಸಂತೋಷದಿಂದ ಕುಣಿದಾಡಿತು. ಇಂದು ಅವರು ತಮ್ಮ ಮಗ ಮತ್ತು ಸೊಸೆಯನ್ನು ಆಶೀರ್ವದಿಸಿ ಸುಸ್ತಾಗುತ್ತಿರಲಿಲ್ಲ. ಹರಿದ್ವಾರಕ್ಕೆ ಹೋಗಲು ಅವರಿಬ್ಬರೂ ರೈಲಿನಲ್ಲಿ ಕುಳಿತರು. ಆದರೆ ಪ್ರಯಾಣದಲ್ಲಿ ಸರಸ್ವತಿಯವರ ಸ್ಥಿತಿ ಹದಗೆಟ್ಟಿತ್ತು. 2 ಹಗಲು ಮತ್ತು 1 ರಾತ್ರಿಯ ಪ್ರಯಾಣವಾಗಿತ್ತು. ಮಗನ ಕೈ ಹಿಡಿದು ಪದೇ ಪದೇ ಶೌಚಾಲಯಕ್ಕೆ ಹೋಗುತ್ತಿದ್ದರು. ಆದರೆ ರೈಲು ಚಲಿಸಲು ಪ್ರಾರಂಭಿಸುತ್ತಿದ್ದಂತೆ ಅವರ ಕಾಲುಗಳು ನಡುಗುತ್ತಿದ್ದವು. ಹೇಗೂ ಬಿದ್ದು ಎದ್ದು ಸೀಟಿನವರೆಗೆ ತಲುಪುತ್ತಿದ್ದರು. ಅರೆ ಅಮ್ಮ, ನಿನ್ನನ್ನು ನೀನು ಸಂಭಾಳಿಸಿಕೋ. ಇನ್ನೂ ಪ್ರಯಾಣ ಶುರುವಾಗಿಷ್ಟೇ ಆಗಿದೆ, ಮುಂದೆ ಹೇಗೆ ಮಾಡುತ್ತೀಯಾ ಎಂದು ಸಂಜೀವ್ ಕೇಳಿದ. ಹೌದು ಮಗನೇ, ಸಂಭಾಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ. ಆದರೆ ವಯಸ್ಸಾಗಿದೆ ಅಲ್ಲವೇ? ಕೈಗಳ ಹಿಡಿತವು ತಪ್ಪುತ್ತಿದೆ ಮತ್ತು ಕಾಲುಗಳು ನಡುಗುತ್ತಿವೆ ಎಂದು ಸರಸ್ವತಿಯವರು ಅಸಹಾಯಕರಾಗಿ ಹೇಳಿದರು. ಆಗ ಸಂಜೀವ್, ಪರವಾಗಿಲ್ಲ ಅಮ್ಮ, ನಾನಿದ್ದೀನಲ್ಲ, ನಾನು ಎಲ್ಲವನ್ನೂ ನೋಡಿಕೊಳ್ಳುತ್ತೇನೆ ಎಂದನು. ಇದನ್ನು ಕೇಳಿ ಸರಸ್ವತಿಯವರ ಕಣ್ಣುಗಳು ಮಮತೆಯ ಕಣ್ಣೀರಿನಿಂದ ತುಂಬಿ ಬಂದವು. ರಾತ್ರಿಯ ಸಮಯದಲ್ಲಿ ರೈಲಿನ ಚುಕ್ ಚುಕ್ ಸದ್ದು ಮತ್ತು ಸೀಟಿಯ ಶಬ್ದ ಅವರನ್ನು ಮಲಗಲು ಬಿಡಲಿಲ್ಲ. ಸುಮ್ಮನೆ ಸಂಜೀವನಿಗೆ ತೊಂದರೆ ಕೊಟ್ಟೆನೇನೋ ಎಂದು ಅವರು ಪದೇ ಪದೇ ಯೋಚಿಸುತ್ತಿದ್ದರು. ಅವನಿಗೂ ಪಾಪ ಇಡೀ ರಾತ್ರಿ ನಿದ್ದೆಯಿರಲಿಲ್ಲ. ಇದಕ್ಕಿಂತ ಗಂಗಾಜಲವನ್ನು ಮನೆಗೆ ತರಿಸಿ ಅದರಿಂದಲೇ ಸ್ನಾನ ಮಾಡುತ್ತಿದ್ದರೆ ಚೆನ್ನಾಗಿತ್ತು ಎನಿಸಿತು. ಸಂಜೀವ್ ಪ್ರತಿ ಬಾರಿಯೂ ಗಂಗಾ ಸ್ನಾನದ ಮಾತನ್ನು ಏಕೆ ಮುಂದೂಡುತ್ತಿದ್ದನು ಎಂಬುದು ಈಗ ನನಗೆ ಅರ್ಥವಾಗುತ್ತಿದೆ ಎಂದುಕೊಂಡರು. ಹೇಗೋ ದೇವರ ನಾಮ ಜಪಿಸುತ್ತಾ ಪ್ರಯಾಣ ಪೂರ್ಣವಾಯಿತು.
ರೈಲು ನಿಂತಾಗ ಪ್ಲಾಟ್ಫಾರ್ಮ್ನಲ್ಲಿದ್ದ ಜನಜಂಗುಳಿಯನ್ನು ನೋಡಿ ಸರಸ್ವತಿಯವರು ಬೆರಗಾದರು. ಸಂಜೀವ್ 2 ಚೀಲಗಳನ್ನು ತನ್ನ ಹೆಗಲ ಮೇಲೆ ಹಾಕಿಕೊಂಡು ಅಮ್ಮನ ಕೈ ಹಿಡಿದು ನಿಲ್ದಾಣದಿಂದ ಹೊರಗೆ ಕರೆತಂದನು. ಅದೇ ಸಮಯದಲ್ಲಿ ಕಪ್ಪು ಮೋಡಗಳು ಆವರಿಸತೊಡಗಿದವು ಮತ್ತು ತಂಪಾದ ಗಾಳಿ ಬೀಸಲಾರಂಭಿಸಿತು. ಅರೆ ಮಗನೇ, ನನಗಂತೂ ತುಂಬಾ ಚಳಿಯಾಗುತ್ತಿದೆ. ಈ ಹವಾಮಾನವು ಇಂದೇ ಕೆಡಬೇಕಿತ್ತೇ? ಯಾವಾಗ ಮಳೆ ಸುರಿಯುತ್ತೋ ಏನೋ ಎಂದರು. ಅಮ್ಮನ ಈ ಮಾತು ಕೇಳಿ ಸಂಜೀವ್, ಅಮ್ಮ, ಸ್ವಲ್ಪ ಹೊತ್ತು ನಾವು ಸ್ಟೇಷನ್ನಲ್ಲೇ ಕೂರೋಣ. ಹವಾಮಾನ ಸರಿಯಾದ ಮೇಲೆಯೇ ಹೊರಗೆ ಹೋಗೋಣ ಎಂದನು. ಸ್ವಲ್ಪ ಸಮಯದ ನಂತರ ಸಂಜೀವ್ ಎದ್ದು ಎಲ್ಲೋ ಹೋದನು ಮತ್ತು ಹಿಂತಿರುಗಿದಾಗ ಅವನ ಕೈಯಲ್ಲಿ 2 ಮಣ್ಣಿನ ಲೋಟಗಳಲ್ಲಿ ಚಹಾ ಮತ್ತು ಬಿಸಿ ಪಕೋಡಗಳ ಚೀಲವಿತ್ತು. ತಾಯಿ ಮಗ ಅಲ್ಲೇ ಕುಳಿತು ನೆಮ್ಮದಿಯಿಂದ ಚಹಾ ಕುಡಿದು ಪಕೋಡಗಳನ್ನು ತಿಂದರು. ಸ್ವಲ್ಪ ಹೊತ್ತಿನಲ್ಲೇ ಸರಸ್ವತಿಯವರಿಗೆ ನಿದ್ದೆ ಬರಲಾರಂಭಿಸಿತು. ಆಗ ಅಲ್ಲೇ ಒರಗಿಕೊಂಡು ಕಣ್ಣು ಮುಚ್ಚಿದರು. ಸುಮಾರು 1 ಗಂಟೆಯ ನಂತರ ಮಳೆ ನಿಂತು ಸೂರ್ಯ ಹೊರಬಂದಾಗ ಮಳೆಯ ಕಾರಣ ರೈಲ್ವೆ ಸ್ಟೇಷನ್ನಲ್ಲಿ ಹೆಚ್ಚಾಗಿದ್ದ ಜನಸಂದಣಿಯು ಕಡಿಮೆಯಾಗತೊಡಗಿತ್ತು. ತಾಯಿ ಮಗ ಇಬ್ಬರೂ ಆಟೋ ರಿಕ್ಷಾ ಹಿಡಿದು ಕುಂಭಮೇಳದವರೆಗೆ ತಲುಪಿದರು. ಮೇಳದ ಆರಂಭದಲ್ಲೇ ರಿಕ್ಷಾದವನು ಅವರನ್ನು ಇಳಿಸಿದನು. ಸುಮಾರು 1.5 ಕಿಲೋಮೀಟರ್ ನಡೆದು ಗಂಗಾ ಘಾಟ್ಗೆ ತಲುಪಿದಾಗ ಬಿದ್ದು ಎದ್ದು ಕಷ್ಟಪಟ್ಟು ಅವರಿಗೆ ಒಂದು ತಂಗುದಾಣದಲ್ಲಿ ಡೇರೆ ಜಾಗ ಸಿಕ್ಕಿತು. ಸಂಜೀವ್ ಅಲ್ಲೇ ಚಾದರ ಹಾಸಿ ತಮ್ಮ ಸಾಮಾನುಗಳನ್ನು ಇಟ್ಟು ಅಮ್ಮನ ಕೈ ಹಿಡಿದು ಗಂಗಾ ಸ್ನಾನಕ್ಕೆ ಕರೆದೊಯ್ದನು. ಸರಸ್ವತಿಯವರು ತಮ್ಮ ಜೀವಮಾನದಲ್ಲಿ ಇಷ್ಟು ಜನಸಂದಣಿಯನ್ನು ಎಲ್ಲೂ ನೋಡಿರಲಿಲ್ಲ. ಒಂದೆಡೆ ಲೌಡ್ ಸ್ಪೀಕರ್ ಶಬ್ದ, ಇನ್ನೊಂದೆಡೆ ಭಜನೆಗಳು ನಡೆಯುತ್ತಿದ್ದವು. ಕೆಲವೆಡೆ ಗಂಗಾ ಮಾತಾ ಕೀ ಜೈ ಎಂದು ಜಯಕಾರ ಹಾಕುತ್ತಾ ಜನ ಓಡಾಡುತ್ತಿದ್ದರೆ, ಇನ್ನು ಕೆಲವೆಡೆ ಸಾಧುಸಂತರ ಪ್ರವಚನ ನಡೆಯುತ್ತಿತ್ತು. ಮುಂದೆ ಹೋದರೆ ಆಟಿಕೆಗಳು, ಪೂರಿ ಕಚೋರಿ ಮತ್ತು ಸಿಹಿತಿಂಡಿಗಳ ಅಂಗಡಿಗಳು, ಧಾರ್ಮಿಕ ಪುಸ್ತಕಗಳು ಮತ್ತು ಫೋಟೋಗಳ ಅಂಗಡಿಗಳು ಕಾಣುತ್ತಿದ್ದವು. ಎಲ್ಲಾ ಜಾತಿ ಮತ್ತು ಧರ್ಮದ ಜನರನ್ನು ನೋಡಿ ಅವರು ಬೆರಗಾಗಿದ್ದರು. ತಾನು ಯಾವುದೋ ಬೇರೆ ಪ್ರಪಂಚಕ್ಕೆ ಬಂದಿದ್ದೇನೆ ಎಂದು ಅವರಿಗೆ ಅನ್ನಿಸುತ್ತಿತ್ತು. ಇದೆಲ್ಲವನ್ನೂ ನೋಡುತ್ತಾ ಅವರು ತಮ್ಮ ಮಗ ಸಂಜೀವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದರು. ದಾರಿ ಮಾಡಿಕೊಂಡು ಸಂಜೀವ್ ಅವರನ್ನು ನದಿಯ ದಡದವರೆಗೆ ಕರೆತಂದನು. ಆದರೆ ಇಲ್ಲೂ ಜನವೋ ಜನ. ಸಂಜೀವ್ ಕೈ ಹಿಡಿದು ತನ್ನ ತಾಯಿಗೆ ಗಂಗೆಯಲ್ಲಿ ಸ್ನಾನ ಮಾಡಿಸಿದನು ಮತ್ತು ನಂತರ ತಾನೂ ಸ್ನಾನ ಮಾಡಿದನು. ಗಂಗೆಗೆ ಹೂವು ಮತ್ತು ಪ್ರಸಾದ ಅರ್ಪಿಸಿದಾಗ ಎಷ್ಟೋ ಕಾಲದಿಂದ ಮನಸ್ಸಿನಲ್ಲಿದ್ದ ಸರಸ್ವತಿಯವರ ಆಸೆ ಈಡೇರಿತು. ಸಂತೋಷದಿಂದ ಅವರ ಕಣ್ಣೀರು ಹರಿಯಿತು. ಕೈ ಮುಗಿದು, ಗಂಗಾಮಾತೆ, ನನ್ನ ಸಂಜೀವನಂತಹ ಮಗನನ್ನು ಪ್ರತಿಯೊಬ್ಬ ತಾಯಿಗೂ ಕೊಡು. ಇಂದು ಅವನ ಕಾರಣದಿಂದಲೇ ನಾನು ನಿನ್ನ ದರ್ಶನ ಪಡೆಯಲು ಸಾಧ್ಯವಾಯಿತು ಎಂದು ಪ್ರಾರ್ಥಿಸಿದರು. ಹೀಗೆ ಹೇಳುತ್ತಾ ಸರಸ್ವತಿಯವರು ಸ್ವಲ್ಪ ಗಂಗಾಜಲವನ್ನು ಒಂದು ಬಾಟಲಿಯಲ್ಲಿ ತುಂಬಿಸಿಕೊಂಡರು ಮತ್ತು ಹೋಗುವಾಗ ಗಂಗಾಮಾತೆಗೆ ನಮಸ್ಕರಿಸಿದರು. ಮತ್ತೆ ಗಂಗಾಮಾತೆಯ ದರ್ಶನ ಪಡೆಯಲು ಸಾಧ್ಯವಾಗುತ್ತದೋ ಇಲ್ಲವೋ ಎಂದು ಯೋಚಿಸಿದರು. ಸಂಜೀವ್ ತನ್ನ ತಾಯಿಗೆ ಜಾತ್ರೆಯನ್ನು ಸುತ್ತಾಡಿಸಿದನು ಮತ್ತು ಚೆನ್ನಾಗಿ ತಿನ್ನಿಸಿ ತಣಿಸಿದನು. ನಂತರ ಸರಸ್ವತಿಯವರು, ಸಾಕು ಮಗನೇ, ಈಗ ನಾನು ತುಂಬಾ ದಣಿದಿದ್ದೇನೆ, ಇನ್ನು ನಡೆಯಲು ಆಗುವುದಿಲ್ಲ ಎಂದರು. ಅಮ್ಮನ ಮಾತಿನಂತೆ ಸಂಜೀವ್ ಅವರನ್ನು ತಂಗುದಾಣಕ್ಕೆ ವಾಪಸ್ ಕರೆತಂದನು. ಸರಿ ಅಮ್ಮ, ನೀನು ಈಗ ಇಲ್ಲೇ ವಿಶ್ರಾಂತಿ ತೆಗೆದುಕೋ, ನಾನು ಸುತ್ತಾಡಿಕೊಂಡು ಬರುತ್ತೇನೆ ಎಂದು ಹೇಳುತ್ತಾ ಸಂಜೀವ್ ತನ್ನ ಜೇಬಿನಿಂದ ಸ್ವಲ್ಪ ಹಣ ತೆಗೆದು ಅಮ್ಮನ ಕೈಗಿತ್ತನು. ಅರೆ ಮಗನೇ, ನಾನೇನು ಮಾಡಲಿ ಈ ಹಣವನ್ನು? ನೀನು ಇದ್ದೀಯಲ್ಲ ನನ್ನ ಹತ್ತಿರ, ಮತ್ತು ಹೇಗೂ ನನ್ನ ಸೀರೆಯ ಸೆರಗಿಗೆ ನೋಟು ಕಟ್ಟಿಕೊಂಡಿದ್ದೇನೆ ಎಂದು ಸರಸ್ವತಿಯವರು ಹಣವನ್ನು ವಾಪಸ್ ಕೊಡಲು ಹೋದರು. ಆಗ ಸಂಜೀವ್, ಅಯ್ಯೋ ಇಲ್ಲ ಅಮ್ಮ, ಇಟ್ಟುಕೋ, ಕಷ್ಟಕಾಲಕ್ಕೆ ಸಹಾಯವಾಗುತ್ತದೆ. ಏನಾದರೂ ಕೊಳ್ಳಬೇಕು ಎನಿಸಿದರೆ ಅಥವಾ ಮೇಳದಲ್ಲಿ ಎಲ್ಲಾದರೂ ನನ್ನ ಜೇಬು ಕತ್ತರಿಸಿದರೆ ಎಂದನು. ಸಂಜೀವ್ ಹೀಗೆ ಹೇಳಿದಾಗ ಸರಸ್ವತಿಯವರು ಹಣವನ್ನು ಇಟ್ಟುಕೊಂಡರು. ಇಂತಹ ಜಾತ್ರೆಗಳಲ್ಲಿ ಕಳ್ಳರು, ಮೋಸಗಾರರು ತಿರುಗಾಡುತ್ತಿರುತ್ತಾರೆ ಮತ್ತು ಜನರನ್ನು ಮರುಳು ಮಾಡಿ ಜೇಬು ಖಾಲಿ ಮಾಡಿ ಯಾವಾಗ ಮಾಯವಾಗುತ್ತಾರೆ ಎಂಬುದು ಗೊತ್ತೇ ಆಗುವುದಿಲ್ಲ ಎಂದು ಯೋಚಿಸಿದರು. ಸಂಜೀವ್ ತನ್ನ ಚೀಲವನ್ನು ತೆಗೆದುಕೊಂಡು ಹೋದನು ಮತ್ತು ಸರಸ್ವತಿಯವರು ಅಲ್ಲಿಯೇ ತಮ್ಮ ಚೀಲವನ್ನು ತಲೆದಿಂಬಾಗಿ ಇಟ್ಟುಕೊಂಡು ಚಾದರದ ಮೇಲೆ ಮಲಗಿದರು. ಇಂದು ಅವರ ಮನಸ್ಸು ತುಂಬಾ ತೃಪ್ತಿಯಾಗಿತ್ತು. ಸಂಜೀವ್ ಕೂಡ ಅವರ ಬಗ್ಗೆ ತುಂಬಾ ಕಾಳಜಿ ವಹಿಸಿದ್ದನು. ಮಲಗಿದ್ದ ಹಾಗೆಯೇ ಅವರಿಗೆ ನಿದ್ದೆ ಬಂತು. ಆದರೆ ಎಚ್ಚರವಾದಾಗ ಸೂರ್ಯ ಮುಳುಗುತ್ತಿದ್ದನು. ಅತ್ತ ಇತ್ತ ನೋಡಿದರು, ಆದರೆ ಸಂಜೀವ್ ಇನ್ನೂ ಹಿಂತಿರುಗಿರಲಿಲ್ಲ. ಅವರ ಹಣೆಯ ಮೇಲೆ ಚಿಂತೆಯ ಗೆರೆಗಳು ಮೂಡಿದವು. ಅಪರಿಚಿತ ಜಾಗ ಮತ್ತು ಅಪರಿಚಿತ ಜನರು, ನನ್ನ ಸಂಜೀವನ ಬಗ್ಗೆ ಯಾರ ಬಳಿ ಕೇಳಲಿ? ನಂತರ ಅವರು ತಮ್ಮ ಸಾಮಾನನ್ನು ತಪಾಸಣೆ ಮಾಡಿದರೂ ಎಲ್ಲವೂ ಸುರಕ್ಷಿತವಾಗಿತ್ತು. ತಮ್ಮ ಸೀರೆಯ ಸೆರಗಿನಲ್ಲಿ ಕಟ್ಟಿದ್ದ ಹಣವೂ ಸುರಕ್ಷಿತವಾಗಿರುವುದನ್ನು ಕಂಡು ತಂಗುದಾಣದಿಂದ ಹೊರಗೆ ಹೋಗಿ ಅತ್ತ ಇತ್ತ ತಮ್ಮ ಮಗನಿಗಾಗಿ ಹುಡುಕಲಾರಂಭಿಸಿದರು. ಆಗ ಎದುರು ನೋಡಿದ ಅವರು ದಂಗಾಗಿ ಹೋದರು. ಜನರ ಒಂದು ಗುಂಪು ವೇಗವಾಗಿ ಓಡಿಬರುತ್ತಿತ್ತು.
ಅವಳಿಗೆ ಏನಾದರೂ ಅರ್ಥವಾಗುವ ಮೊದಲೇ ಜೋರಾಗಿ ಚೀರಾಟ ಶುರುವಾಯಿತು. ನಂತರ ತಿಳಿಯಿತು, ಮೇಳದಲ್ಲಿ ಒಂದು ಆನೆ ಗಲಾಟೆ ಮಾಡಿದೆ, ಅದರಿಂದ ಎಲ್ಲಾ ಕಡೆ ನೂಕುನುಗ್ಗಲು ಉಂಟಾಗಿದೆ ಮತ್ತು ನೂಕುನುಗ್ಗಲಿನಲ್ಲಿ ಬಿದ್ದು ತುಳಿದು ಅನೇಕ ಜನರು ಸತ್ತಿದ್ದಾರೆ ಎಂದು. ಈ ಮಾತು ಕೇಳಿ ಸರಸ್ವತಿಯವರಿಗೆ ದಿಗ್ಭ್ರಮೆ ಹಿಡಿದಂತಾಯಿತು. ಎಲ್ಲಿ ತಮ್ಮ ಸಂಜೀವ್ ಕೂಡ ಈ ಗುಂಪಿನಲ್ಲಿ ಇರಬಹುದೇ ಎಂದು ಅವರ ಎದೆಬಾಯಿಗೆ ಬಂತು. ಇಲ್ಲ, ಹೀಗಾಗಲು ಸಾಧ್ಯವಿಲ್ಲ ಎಂದು ಹೇಳುತ್ತಾ ಸರಸ್ವತಿಯವರು ಒಬ್ಬ ಪ್ರಯಾಣಿಕನ ಬಳಿ ಹೋಗಿ ಕೇಳಿದರು, ಅಣ್ಣ, ಇದು ಯಾವ ಸಮಯದ ಮಾತು? ಆಗ ಅವನು ಹೇಳಿದನು, ಮಾಜಿ, ಇದು ಸುಮಾರು 4 ಗಂಟೆಯ ವಿಷಯ. ಸಾಧುಗಳು ಆನೆಗಳ ಮೇಲೆ ಕುಳಿತು ಸ್ನಾನ ಮಾಡಲು ಹೋಗುತ್ತಿದ್ದಾಗ ಅವುಗಳಲ್ಲಿ ಒಂದು ಆನೆ ರೊಚ್ಚಿಗೆದ್ದಿತು. ಅದರಿಂದ ಈ ಅನಾಹುತ ಸಂಭವಿಸಿತು. ಗಾಯಗೊಂಡಿರುವವರನ್ನು ಆಸ್ಪತ್ರೆಗೆ ತಲುಪಿಸಲಾಗುತ್ತಿದೆ ಮತ್ತು ಸತ್ತವರನ್ನು ಸರ್ಕಾರಿ ವಾಹನದಲ್ಲಿ ಕರೆದೊಯ್ಯಲಾಗುತ್ತಿದೆ. ನಿಮ್ಮವರು ಯಾರಾದರೂ ಕಾಣೆಯಾಗಿದ್ದಾರೆಯೇ? ಆ ವ್ಯಕ್ತಿಯ ಮಾತು ಕೇಳಿ ಸರಸ್ವತಿಯವರ ಕಣ್ಣಲ್ಲಿ ನೀರು ಬಂತು ಮತ್ತು ಅಳುತ್ತಾ ಹೇಳಿದರು, ಏನು ಹೇಳಲಿ ಮಗನೇ, ನನ್ನ ಮಗ ಕೂಡ 1 ಗಂಟೆಯಿಂದ ಜಾತ್ರೆ ನೋಡಲು ಹೋಗಿದ್ದನು, ಆದರೆ ಇನ್ನೂ ಹಿಂತಿರುಗಿಲ್ಲ. ಆದರೆ ಮಾಜಿ, ಅವನ ಫೋಟೋ ಯಾವುದಾದರೂ ಇರಬೇಕಲ್ಲ? ನನ್ನ ಬಳಿ ಫೋಟೋ ಇಲ್ಲ ಮಗನೇ, ಈಗ ಏನು ಮಾಡಲಿ ಎಂದು ಸರಸ್ವತಿಯವರು ಅಳುತ್ತಾ ಹೇಳಿದರು. ಮಾಜಿ, ನೀವು ಅಳಬೇಡಿ. ನೋಡಿ, ಎದುರಿಗೆ ಪೊಲೀಸ್ ಠಾಣೆ ಇದೆ, ನೀವು ಅಲ್ಲಿ ಹೋಗಿ ವಿಚಾರಿಸಿ. ಆ ವ್ಯಕ್ತಿ ಹೇಳಿದ್ದನ್ನು ಕೇಳಿ ಸರಸ್ವತಿಯವರು ಚಾದರವನ್ನು ಮಡಚಿ ಚೀಲದಲ್ಲಿ ಇಟ್ಟುಕೊಂಡರು ಮತ್ತು ಚೀಲವನ್ನು ಎತ್ತಿಕೊಂಡು ಹೇಗೋ ಪೊಲೀಸ್ ಠಾಣೆಗೆ ತಲುಪಿದರು. ನನ್ನ ಮಗ ಎಲ್ಲಿಯೂ ಸಿಗುತ್ತಿಲ್ಲ ಎಂದು ಅಳಲಾರಂಭಿಸಿದರು. ಆಗ ಒಬ್ಬ ದಯಾಳು ಪೊಲೀಸ್ ಪೇದೆ ಅವರ ಬಳಿ ಬಂದು, ಮಾಜಿ, ಧೈರ್ಯ ತಂದುಕೊಳ್ಳಿ, ಬನ್ನಿ, ನನ್ನ ಜೊತೆ ಬೈಕ್ ಮೇಲೆ ಕುಳಿತುಕೊಳ್ಳಿ ಎಂದನು. ಆ ಪೇದೆ ಸರಸ್ವತಿಯವರನ್ನು ಮೃತದೇಹಗಳನ್ನು ಇರಿಸಲಾದ ಜಾಗಕ್ಕೆ ಕರೆದೊಯ್ದನು. ಆದರೆ ತಮ್ಮ ಮಗ ಅಲ್ಲಿಲ್ಲ ಎಂಬುದನ್ನು ನೋಡಿ ಸರಸ್ವತಿಯವರಿಗೆ ಸಮಾಧಾನವಾಯಿತು. ನಂತರ 1-2 ಕಡೆ ಮಾಡಲಾದ ಆಸ್ಪತ್ರೆಗಳಿಗೂ ಅವರನ್ನು ಕರೆದುಕೊಂಡು ಹೋದನು. ಅಲ್ಲಿ ಜನರು ಗಾಯಗೊಂಡು ನರಳುತ್ತಿದ್ದರೂ ವೈದ್ಯರು ಅವರಿಗೆ ಚಿಕಿತ್ಸೆ ನೀಡುತ್ತಿದ್ದರು. ಆದರೆ ಸಂಜೀವನ ಸುಳಿವು ಅಲ್ಲಿಯೂ ಸಿಗಲಿಲ್ಲ. ಆಗ ಸರಸ್ವತಿಯವರು ಯೋಚಿಸತೊಡಗಿದರು, ಬಹುಶಃ ಸಂಜೀವ್ ತಂಗುದಾಣಕ್ಕೆ, ಡೇರೆಗೆ ವಾಪಸ್ ಬಂದಿರಬಹುದು. ಅವನು ನನ್ನನ್ನು ಹುಡುಕುತ್ತಿರಬಹುದು, ಗಾಬರಿಯಾಗಿರಬಹುದು, ನನಗಾಗಿ ಕಾಯುತ್ತಿರಬಹುದು. ಆದರೂ ಅವರು ಪೊಲೀಸ್ ಠಾಣೆಯಲ್ಲಿ ಅವನ ಗುರುತುಗಳನ್ನು ಹೇಳಿದ್ದರು ಮತ್ತು ನನ್ನ ಮಗ ಸಿಕ್ಕರೆ ನಾನು ಬರುವವರೆಗೂ ಅವನನ್ನು ಇಲ್ಲೇ ನಿಲ್ಲಿಸಿಕೊಳ್ಳಿ ಎಂದು ಹೇಳಿದ್ದರು. ಸಂಜೀವ್ ಅಲ್ಲಿಯೇ ನನಗಾಗಿ ಕಾಯುತ್ತಿರಬಹುದು ಎಂಬ ಭರವಸೆಯಿಂದ ಸರಸ್ವತಿಯವರು ಬಂದು ವಿಚಾರಿಸಿದಾಗ ಯಾರೂ ಅವರ ಬಗ್ಗೆ ಕೇಳಿಕೊಂಡು ಬಂದಿಲ್ಲ ಎಂದು ತಿಳಿಯಿತು. ಡೇರೆಗೆ ಹೋದಾಗ ಅಲ್ಲಿಯೂ ಅವರ ಮಗ ಸಿಗಲಿಲ್ಲ. ಮಧ್ಯರಾತ್ರಿಯಾಗಿತ್ತು. ಪಾಪ ಆ ತಾಯಿ ಒಮ್ಮೆ ಡೇರೆಗೆ ಹೋದರೆ ಇನ್ನೊಮ್ಮೆ ಪೊಲೀಸ್ ಠಾಣೆಗೆ ಹೋಗುತ್ತಿದ್ದರು, ಆದರೆ ಮಗನ ಸುಳಿವು ಎಲ್ಲಿಯೂ ಇರಲಿಲ್ಲ. ರಾತ್ರಿ 1 ಗಂಟೆಯಾದಾಗ ಪೊಲೀಸರು, ಮಾಜಿ, ನೀವು ಹೋಗಿ ವಿಶ್ರಾಂತಿ ಪಡೆಯಿರಿ. ನಿಮ್ಮ ಮಗ ಕೇಳಿಕೊಂಡು ಬಂದರೆ ನಾವು ನಿಮ್ಮ ಬಳಿಗೆ ಕಳುಹಿಸುತ್ತೇವೆ ಎಂದರು. ಪುತ್ರವಿಯೋಗದಿಂದ ವ್ಯಾಕುಲಗೊಂಡ ಸರಸ್ವತಿಯವರು ಆಸೆ ತುಂಬಿದ ಕಣ್ಣುಗಳಿಂದ ಒಮ್ಮೆ ಇಲ್ಲಿ ನೋಡುತ್ತಿದ್ದರೆ ಮತ್ತೊಮ್ಮೆ ಅಲ್ಲಿ ನೋಡುತ್ತಿದ್ದರು. ನಂತರ ಚಾದರ ಹಾಸಿ ಮಲಗಿದರು, ಆದರೆ ಕಣ್ಣಲ್ಲಿ ನಿದ್ದೆ ಎಲ್ಲಿತ್ತು? ನನ್ನ ಮಗ ಎಲ್ಲಿ ಹೋದನು? ಇಷ್ಟು ದೊಡ್ಡ ಜಾತ್ರೆಯಲ್ಲಿ ಎಲ್ಲೆಲ್ಲಿ ಹುಡುಕಲಿ? ಇಲ್ಲಿ ನನ್ನವರು ಯಾರೂ ಇಲ್ಲ. ಸಂಜೀವ್ ಬರದಿದ್ದರೆ ನಾನು ಒಬ್ಬಳೇ ಮನೆಗೆ ಹೇಗೆ ಹೋಗಲಿ? ಸೊಸೆ ಸಂಜೀವನ ಬಗ್ಗೆ ಕೇಳಿದರೆ ಅವಳನ್ನು ಎದುರಿಸುವುದು ಹೇಗೆ? ಹೀಗೆ ಯೋಚಿಸುತ್ತಾ ಸರಸ್ವತಿಯವರು ತಮ್ಮನ್ನೇ ತಾವು ಹೀಯಾಳಿಸಿಕೊಳ್ಳತೊಡಗಿದರು. ವ್ಯರ್ಥವಾಗಿ ಗಂಗಾ ಸ್ನಾನ ಮಾಡಬೇಕೆಂದು ಹಠ ಹಿಡಿದೆ. ಸಂಜೀವ್ ಟಿಕೆಟ್ ತಂದಿದ್ದರೂ ನಾನು ಬೇಡ ಎಂದು ಹೇಳಬಹುದಿತ್ತಲ್ಲವೇ? ಟಿಕೆಟ್ ವಾಪಸ್ ಕೂಡ ಮಾಡಬಹುದಿತ್ತು. ಆಗ ಇಷ್ಟು ದೊಡ್ಡ ಕಷ್ಟ ತಲೆ ಮೇಲೆ ಬೀಳುತ್ತಿರಲಿಲ್ಲ. ಈಗ ನಾನು ನನ್ನ ಮಗನನ್ನು ಎಲ್ಲಿ ಹುಡುಕಲಿ? ನಂತರ ಸರಸ್ವತಿಯವರಿಗೆ ಸಂಜೀವನನ್ನು ಯಾರಾದರೂ ಕಳ್ಳರು ಪುಸಲಾಯಿಸಿ ಕರೆದುಕೊಂಡು ಹೋಗಿರಬಹುದೇ ಎಂಬ ಅನುಮಾನ ಬರಲಾರಂಭಿಸಿತು. ನನ್ನ ಮಗ ತುಂಬಾ ಮುಗ್ಧ, ಬಹಳ ಬೇಗ ಯಾರ ಮಾತನ್ನಾದರೂ ನಂಬಿಬಿಡುತ್ತಾನೆ. ಅಥವಾ ಯಾರಾದರೂ ಕೆಟ್ಟ ಪದಾರ್ಥವನ್ನು ಮೂಗಿಗೆ ಹಿಡಿದು ಪ್ರಜ್ಞೆ ತಪ್ಪಿಸಿ ಅವನ ಎಲ್ಲಾ ಹಣ, ಉಂಗುರ ಮತ್ತು ಚೈನ್ ಕಿತ್ತುಕೊಂಡು ಎಲ್ಲಾದರೂ ಬಿಸಾಕಿದ್ದಾರೆಯೋ? ಹೀಗೆ ಯೋಚಿಸುತ್ತಾ ಸರಸ್ವತಿಯವರು ಒಳಗೊಳಗೆ ಚಿಂತೆಯಲ್ಲಿ ಕರಗುತ್ತಿದ್ದರು. ಮನಸ್ಸಿನಲ್ಲಿ ಏಳುತ್ತಿದ್ದ ಆತಂಕಗಳಿಗೆ ಕೊನೆಯೇ ಇರಲಿಲ್ಲ. ಮರುದಿನ ಬೆಳಗಾದಾಗ ಸರಸ್ವತಿಯವರು ಸ್ನಾನ ಮಾಡುವುದನ್ನು ಮರೆತು ನೇರವಾಗಿ ಪೊಲೀಸ್ ಠಾಣೆಗೆ ತಲುಪಿದರು. ಒಂದೇ ದಿನದಲ್ಲಿ ಪೊಲೀಸ್ ಠಾಣೆಯ ಜನರಿಗೆ ಅವರು ಪರಿಚಯವಾಗಿ ಬಿಟ್ಟಿದ್ದರು. ಅವರನ್ನು ನೋಡಿದ ತಕ್ಷಣ, ಬನ್ನಿ ಅಮ್ಮ, ನಿಮ್ಮ ಮಗ ಇನ್ನೂ ಹಿಂತಿರುಗಿಲ್ಲವೇ ಎಂದು ಕೇಳಿದರು. ಆಗ ಸರಸ್ವತಿಯವರು ಅಳುತ್ತಾ ಹೇಳಿದರು, ನಾನು ಎಲ್ಲಿ ನೋಡಲಿ? ನೀವೇ ನನ್ನ ಮಗನನ್ನು ಹುಡುಕಿಕೊಂಡು ಬನ್ನಿ, ನಿಮಗೆ ಒಬ್ಬ ತಾಯಿಯ ಆಶೀರ್ವಾದ ಸಿಗುತ್ತದೆ. ಅಳುದು ಅಳುದು ಸರಸ್ವತಿಯವರ ಸ್ಥಿತಿ ಹದಗೆಟ್ಟಿತ್ತು. ಆಗ ಪೊಲೀಸ್ ಪೇದೆ ಹೇಳಿದನು, ಅಮ್ಮ, ಧೈರ್ಯ ತಂದುಕೊಳ್ಳಿ, ನಾವೇನಾದರೂ ಮಾಡುತ್ತೇವೆ. ಎಲ್ಲಾ ಡೇರೆಗಳಲ್ಲಿ ಅನೌನ್ಸ್ಮೆಂಟ್ ಪ್ರಕಟಣೆ ಮಾಡಿಸುತ್ತೇವೆ. ನಿಮ್ಮ ಮಗ ಮೇಳದಲ್ಲಿ ಎಲ್ಲೇ ಇದ್ದರೂ ತಕ್ಷಣ ಓಡಿ ಬರುತ್ತಾನೆ.
ನೀವು ಹೀಗೆ ಮಾಡಿ ನಿಮ್ಮ ಹೆಸರು ಮತ್ತು ವಿಳಾಸ ಬರೆಸಿ. ನಂತರ ಹೋಗಿ ಸ್ನಾನ, ಪೂಜೆ ಮಾಡಿ. ನಿಮ್ಮ ಮಗ ಆದಷ್ಟು ಬೇಗ ಸಿಗುತ್ತಾನೆ. ದೇವರ ಮೇಲೆ ಭರವಸೆ ಇಡಿ. ಈಗ ಪೊಲೀಸ್ ಅವರಿಗೂ ಸರಸ್ವತಿಯವರ ಮೇಲೆ ಕರುಣೆ ಉಂಟಾಗಿತ್ತು. ಅಳುತ್ತಾ ಹಲುಬುತ್ತಾ ಪಾಪ ಆ ವೃದ್ಧ ತಾಯಿ ಡೇರೆಗೆ ಹಿಂತಿರುಗಿದರು. ಹೇಗೋ ಗಂಗಾ ಸ್ನಾನವನ್ನೂ ಮಾಡಿದರು. ಹೇ ಗಂಗಾ ಮಾತೆ, ನನ್ನ ಸಂಜೀವ್ ಎಲ್ಲಿದ್ದರೂ ಕ್ಷೇಮವಾಗಿರಲಿ. ಅವನೇ ನಿನ್ನ ದರ್ಶನ ಮಾಡಿಸಲು ಇಲ್ಲಿಯವರೆಗೆ ಕರೆದುಕೊಂಡು ಬಂದಿದ್ದನು. ಆದರೆ ಈಗ ಅವನೇ ಕೈ ಬಿಡಿಸಿ ಎಲ್ಲಿ ಕಳೆದು ಹೋದನೋ ತಿಳಿಯದು. ಈ ಮುದುಕಿಗೆ ಏನು ಮಾಡಬೇಕೆಂದೇ ತಿಳಿಯುತ್ತಿಲ್ಲ. ಹೇ ದೇವರೇ, ನೀನೇ ಏನಾದರೂ ಪವಾಡ ಮಾಡು. ನನ್ನ ಕಳೆದು ಹೋದ ಮಗ ಮರಳಿ ಸಿಗಲಿ. ಆಗ ಮಾತ್ರ ನಾನು ಮನೆಗೆ ಹೋಗಿ ಸೊಸೆಗೆ ಮುಖ ತೋರಿಸಲು ಸಾಧ್ಯವಾಗುತ್ತದೆ ಎಂದು ಮನದಲ್ಲಿಯೇ ಪ್ರಾರ್ಥಿಸುತ್ತಿದ್ದರು. ಪೂಜೆ ಪುನಸ್ಕಾರ ಮುಗಿಸಿ ಸರಸ್ವತಿಯವರು ಬರುವ ಹೋಗುವ ಪ್ರತಿಯೊಬ್ಬ ವ್ಯಕ್ತಿಯನ್ನೂ ಆಸೆ ತುಂಬಿದ ಕಣ್ಣುಗಳಿಂದ ನೋಡುತ್ತಿದ್ದರು. ಸಂಜೀವ್ ಎಲ್ಲಾದರೂ ಕಾಣಿಸುತ್ತಾನೇನೋ ಎಂದು ಬರುವ ಹೋಗುವವರನ್ನು ಅವರ ಕಣ್ಣುಗಳು ದೂರದವರೆಗೂ ಹಿಂಬಾಲಿಸುತ್ತಿದ್ದವು. ಘಾಟ್ನಲ್ಲಿ ಕುಳಿತು ಸಂಜೆಯಾಯಿತು. ಈಗ ಹೊಟ್ಟೆಯಲ್ಲಿ ಹಸಿವಿನ ಸಂಕಟ ಶುರುವಾಗಿತ್ತು. ನಿನ್ನೆ ಸಂಜೆಯಿಂದ ಹೊಟ್ಟೆಗೆ ಒಂದು ತುತ್ತು ಅನ್ನವಾಗಲಿ ಅಥವಾ ಒಂದು ಹನಿ ನೀರಾಗಲಿ ಹೋಗಿರಲಿಲ್ಲ. ನಂತರ ಅವರಿಗೆ ಹೊಳೆಯಿತು, ಒಂದು ವೇಳೆ ನಾನೇ ಕಾಯಿಲೆ ಬಿದ್ದರೆ ನನ್ನ ಮಗನನ್ನು ಹೇಗೆ ಹುಡುಕುವುದು? ಅವನನ್ನು ಹುಡುಕಬೇಕೆಂದರೆ ನಾನು ಆರೋಗ್ಯವಾಗಿರಬೇಕು. ಇಲ್ಲದಿದ್ದರೆ ಇಲ್ಲಿ ನನಗೆ ಯಾರಿದ್ದಾರೆ? ಯಾರು ನನ್ನನ್ನು ಬಲವಂತ ಮಾಡಿ ಪ್ರೀತಿಯಿಂದ ಊಟ ಮಾಡಿಸುತ್ತಾರೆ? ಹೀಗೆ ಯೋಚಿಸುತ್ತಾ ಹತ್ತಿರದಲ್ಲೇ ನಡೆಯುತ್ತಿದ್ದ ಊಟದ ವ್ಯವಸ್ಥೆಯ ಬಳಿ ಹೋದರು. ಆಲೂಗಡ್ಡೆ ಪಲ್ಯದೊಂದಿಗೆ 2 ರೊಟ್ಟಿ ತಿಂದು ನೀರು ಕುಡಿದರು. ಆಗ ಜೀವಕ್ಕೆ ಸ್ವಲ್ಪ ಸಮಾಧಾನವಾಯಿತು. ಸಂಜೀವ್ ಸಿಕ್ಕರೆ ಪಾಪ ಹಸಿದಿರುತ್ತಾನೆ ಎಂದು ಅವನಿಗಾಗಿ 4 ರೊಟ್ಟಿಗಳನ್ನು ಕಟ್ಟಿಸಿಕೊಂಡರು. ಮಗನನ್ನು ಹುಡುಕುತ್ತಾ ಹುಡುಕುತ್ತಾ ಸರಸ್ವತಿಯವರು ತಮ್ಮ ಡೇರೆಗೆ ಹಿಂತಿರುಗಿದರು. ಮತ್ತೊಮ್ಮೆ ಪೊಲೀಸ್ ಠಾಣೆಗೂ ಇಣುಕಿ ಬಂದರು. ಆದರೆ ಮತ್ತೆ ಅದೇ ನಿರಾಶೆ ಎದುರಾಯಿತು. ನೋಡುತ್ತಿದ್ದಂತೆ ದಿನಗಳು ಕಳೆದವು. ಈಗ ಜಾತ್ರೆಯೂ ಖಾಲಿಯಾಗುತ್ತಾ ಬಂದಿತ್ತು. ಆದರೆ ಸಂಜೀವ್ ಹಿಂತಿರುಗಲಿಲ್ಲ. ಆಗ ಪೊಲೀಸರು ಸಲಹೆ ನೀಡಿದರು, ಮಾಜಿ, ನಿಮ್ಮ ಮಗ ಇನ್ನು ಹಿಂತಿರುಗುವಂತೆ ಕಾಣುವುದಿಲ್ಲ. ನೀವು ಎಷ್ಟು ಬೇಗ ನಿಮ್ಮ ಮನೆಗೆ ಹೋಗುತ್ತೀರೋ ಅಷ್ಟು ಒಳ್ಳೆಯದು. ಇದನ್ನು ಕೇಳಿ ಸರಸ್ವತಿಯವರ ಕಣ್ಣುಗಳು ಮತ್ತೆ ನೀರಿನಿಂದ ತುಂಬಿ ಬಂದವು. ನಂತರ ಹೇಳಿದರು, ಮಗನೇ, ನಾನು ಇಷ್ಟು ದೂರ ನನ್ನ ಮನೆಗೆ ಹೇಗೆ ಹೋಗಲಿ? ನಾನೆಂದೂ ಒಬ್ಬಳೇ ಹೋಗಿಲ್ಲ. ಹೇಳುತ್ತಾ ಅವರ ದನಿ ಅಳುಕಿನಿಂದ ಕೂಡಿತು. ಸರಿ ಅಮ್ಮ, ನಿಮ್ಮ ಮನೆಯ ಫೋನ್ ನಂಬರ್ ಆದರೂ ಹೇಳಿ, ಮನೆಯಿಂದ ಯಾರಾದರೂ ಬಂದು ಕರೆದುಕೊಂಡು ಹೋಗುತ್ತಾರೆ. ಆದರೆ ಮಗನೇ, ಮನೆಯಿಂದ ನನ್ನನ್ನು ಯಾರು ಕರೆದುಕೊಂಡು ಹೋಗುತ್ತಾರೆ? ಮನೆಯಲ್ಲಿ ಸೊಸೆ ಒಬ್ಬಳೇ ಇದ್ದಾಳೆ. ಅವಳು ಒಬ್ಬಳೇ ಹೇಗೆ ಬರಲು ಸಾಧ್ಯ? ಅರೆ, ಸೊಸೆ ಯಾರಾದರೂ ನೆಂಟರನ್ನೋ ಅಥವಾ ಸಂಬಂಧಿಕರನ್ನೋ ಕರೆಯಬಹುದಲ್ಲವೇ? ನೀವು ಯಾರದ್ದಾದರೂ ನಂಬರ್ ಹೇಳಿ. ಸರಸ್ವತಿಯವರು ತಲೆಯನ್ನು ಎಷ್ಟೇ ಚುರುಕುಗೊಳಿಸಿದರೂ ಗಾಬರಿಯಲ್ಲಿ ನಂಬರ್ ನೆನಪಾಗಲಿಲ್ಲ. ಮನುಷ್ಯ ಕಷ್ಟದಲ್ಲಿದ್ದಾಗ ಆಗಾಗ್ಗೆ ಮೆದುಳು ಮಂಕು ಹಿಡಿಯುತ್ತದೆ. ಅದಲ್ಲದೆ ಮುಪ್ಪಿನಲ್ಲಿ ಜ್ಞಾಪಕಶಕ್ತಿಯೂ ಕಡಿಮೆಯಾಗುತ್ತದೆ. ಸರಸ್ವತಿಯವರಿಗೂ ಇದೇ ಆಗಿತ್ತು. ಅವರಿಗೆ ಯಾವುದೇ ನಂಬರ್ ನೆನಪಾಗುತ್ತಿರಲಿಲ್ಲ. ತಮ್ಮ ಅಸಹಾಯಕತೆಯನ್ನು ನೆನೆದು ಅವರ ಕಣ್ಣು ತುಂಬಿ ಬಂತು. ಅದೇ ಸಮಯದಲ್ಲಿ ಒಬ್ಬ ಪ್ರಯಾಣಿಕ ಪೊಲೀಸ್ ಠಾಣೆಯ ಹೊರಗಿನಿಂದ ಹಾದು ಹೋಗುತ್ತಿದ್ದನು. ಅಲ್ಲಿ ಕುಳಿತು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ಸರಸ್ವತಿಯವರ ಕಡೆಗೆ ಅವನ ಗಮನ ಹೋಯಿತು. ಅವನು ಆ ವೃದ್ಧೆ ಅಳುತ್ತಿರುವುದಕ್ಕೆ ಕಾರಣವನ್ನು ಪೊಲೀಸರಲ್ಲಿ ಕೇಳಿದನು. ಎಲ್ಲ ವಿಷಯವನ್ನೂ ಕೇಳಿದ ನಂತರ ಆ ಪ್ರಯಾಣಿಕ ಹೇಳಿದನು, ನೀವು ಅಮ್ಮನನ್ನು ನನ್ನ ಜೊತೆಯೇ ಕಳುಹಿಸಿಬಿಡಿ. ನಾನು ಅದೇ ಊರಿನವನು. ನಾನು ಸಂಜೆ 6 ಗಂಟೆಯ ರೈಲಿನಲ್ಲಿ ನನ್ನ ಮನೆಗೆ ಹೋಗುತ್ತಿದ್ದೇನೆ. ನೀವು ಹೇಳಿದರೆ ಇವರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೇನೆ ಮತ್ತು ನಂತರ ಅವರ ಊರಿಗೆ ಹೋಗುವ ಬಸ್ಸಿಗೆ ಹತ್ತಿಸುತ್ತೇನೆ. ಅವರು ಆರಾಮವಾಗಿ ತಮ್ಮ ಊರು ತಲುಪುತ್ತಾರೆ. ಪೊಲೀಸರು ಸರಸ್ವತಿಯವರನ್ನು ಆ ಅಪರಿಚಿತ ವ್ಯಕ್ತಿಯ ಜೊತೆ ಕಳುಹಿಸಿಕೊಟ್ಟರು ಮತ್ತು ಅವನ ವಿಳಾಸ ಹಾಗೂ ಫೋನ್ ನಂಬರನ್ನು ತಮ್ಮ ಬಳಿ ಬರೆದಿಟ್ಟುಕೊಂಡರು. ಸರಸ್ವತಿಯವರು ಅವರ ಜೊತೆ ಹೋಗುತ್ತಿದ್ದರಾದರೂ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಈ ವ್ಯಕ್ತಿ ಯಾರಾದರೂ ಮೋಸಗಾರನಿರಬಹುದೇ ಎಂಬ ಭಯವೂ ಇತ್ತು. ಆದರೆ ಆತನನ್ನು ನಂಬುವುದನ್ನು ಬಿಟ್ಟು ಬೇರೆ ದಾರಿಯೇ ಇರಲಿಲ್ಲ. ಇಲ್ಲದಿದ್ದರೆ ಈ ಅಪರಿಚಿತ ಜಾಗದಲ್ಲಿ ಎಷ್ಟು ಸಮಯ ಇರಲು ಸಾಧ್ಯವಿತ್ತು? ಆದರೆ ಆ ವ್ಯಕ್ತಿ ಸರಸ್ವತಿಯವರ ಮನಸ್ಸಿನ ಮಾತನ್ನು ಓದಿದವನಂತೆ, ಅಮ್ಮಾಜಿ, ನೀವು ಚಿಂತೆ ಮಾಡಬೇಡಿ. ನಾನು ನಿಮ್ಮ ಊರ ಪಕ್ಕದ ಊರಿನಲ್ಲೇ ಇರುವುದು. ನನ್ನ ಮೇಲೆ ನಂಬಿಕೆ ಇಡಿ. ನೀವು ಹೇಳಿದರೆ ನಿಮ್ಮ ಮನೆಯವರಿಗೂ ಬಿಟ್ಟು ಬರುತ್ತೇನೆ ಎಂದನು. ಆಗ ಸರಸ್ವತಿಯವರು ಹೇಳಿದರು, ಅಯ್ಯೋ ಇಲ್ಲಪ್ಪ, ನಂಬಿಕೆಯ ಆಧಾರದ ಮೇಲೆಯೇ ನಿನ್ನ ಜೊತೆ ಬಂದಿದ್ದೇನೆ. ನೀನು ನನ್ನನ್ನು ನಿನ್ನ ಜೊತೆ ಕರೆದುಕೊಂಡು ಬಂದಿದ್ದೀಯಲ್ಲ, ಇಷ್ಟೂ ಉಪಕಾರ ಕಡಿಮೆಯೇ? ರೈಲಿನಿಂದ ಇಳಿದ ನಂತರ ನನ್ನನ್ನು ಬಸ್ಸಿಗೆ ಹತ್ತಿಸಿದರೆ ಸಾಕು, ನಾನು ನನ್ನ ಊರು ತಲುಪುತ್ತೇನೆ. ನನಗಂತೂ ಒಂದೇ ವಿಷಯದ ಚಿಂತೆ ಕಾಡುತ್ತಿದೆ. ನನ್ನ ಮಗ ಎಲ್ಲಿದ್ದಾನೋ, ಯಾವ ಸ್ಥಿತಿಯಲ್ಲಿದ್ದಾನೋ ತಿಳಿಯದು. 2 ದಿನಗಳ ನಂತರ ಸರಸ್ವತಿಯವರು ಬಸ್ಸಿನಿಂದ ಇಳಿದು ನಡೆದುಕೊಂಡೇ ತಮ್ಮ ಮನೆಯ ಕಡೆ ಹೊರಟರು.
ಆದರೆ ಮಗನ ಅನುಪಸ್ಥಿತಿಯಲ್ಲಿ ಅವರ ಮನಸ್ಸು ಭಾರವಾಗುತ್ತಿತ್ತು. ಸೊಸೆಯನ್ನು ಎದುರಿಸುವುದು ಹೇಗೆ, ಅವಳಿಗೆ ಏನು ಹೇಳುವುದು, ಸಂಜೀವ್ ಎಲ್ಲಿದ್ದಾನೆ ಎಂದು ಹೇಗೆ ತಿಳಿಸುವುದು ಎಂದು ಅವರಿಗೆ ಅರ್ಥವಾಗುತ್ತಿರಲಿಲ್ಲ. ಇದೇ ಗೊಂದಲದಲ್ಲಿ ಹೇಗೋ ಮನೆಯ ಬಾಗಿಲಿಗೆ ತಲುಪಿದಾಗ ಅಲ್ಲಿನ ದೃಶ್ಯ ನೋಡಿ ದಂಗಾದರು. ಅಲ್ಲಿ ತುಂಬಾ ಜನಜಂಗುಳಿ ಇತ್ತು. ಮನೆಯ ಹೊರಭಾಗದಲ್ಲಿ ಬಿಳಿ ಬಣ್ಣದ ಶಾಮಿಯಾನ ಹಾಕಲಾಗಿತ್ತು ಮತ್ತು ಅಲ್ಲಿ ಭರ್ಜರಿ ಊಟ ನಡೆಯುತ್ತಿತ್ತು. ಒಮ್ಮೆ ಸರಸ್ವತಿಯವರಿಗೆ ತಾನು ತಪ್ಪಾಗಿ ಬೇರೆ ಯಾವುದೋ ಜಾಗಕ್ಕೆ ಬಂದಿದ್ದೇನೆ ಎಂದು ಅನ್ನಿಸಿತು. ಆದರೆ ಅವರು ಹೊರಗೆ ಹೋಗಲು ತಿರುಗಿದಾಗ ಅವರ ಮೊಮ್ಮಗ ಮತ್ತು ಮೊಮ್ಮಗಳ ದೃಷ್ಟಿ ಅಜ್ಜಿಯ ಮೇಲೆ ಬಿತ್ತು. ಅವರು ಆಶ್ಚರ್ಯಚಕಿತರಾದರು, ಆದರೆ ತಕ್ಷಣ ಸಂತೋಷದಿಂದ ಕೂಗಲಾರಂಭಿಸಿದರು. ಮಮ್ಮಿ ನೋಡು, ಪಪ್ಪ ನೋಡು, ಅಜ್ಜಿ ನಮ್ಮ ಎದುರೇ ನಿಂತಿದ್ದಾರೆ. ಅವರು ಹಿಂತಿರುಗಿ ಬಂದಿದ್ದಾರೆ, ಅಜ್ಜಿ ಬದುಕಿದ್ದಾರೆ. ತಮ್ಮ ಮೊಮ್ಮಕ್ಕಳ ಈ ಮಾತು ಕೇಳಿ ಸರಸ್ವತಿಯವರು ಸ್ತಬ್ಧರಾದರು. ಅಸಲಿಗೆ ಇಲ್ಲಿ ಏನು ನಡೆಯುತ್ತಿದೆ ಎಂಬುದೇ ಅವರಿಗೆ ಅರ್ಥವಾಗುತ್ತಿರಲಿಲ್ಲ. ಮಕ್ಕಳು ಕೂಗುವ ಶಬ್ದ ಕೇಳಿ ಎಲ್ಲರೂ ಓಡಿಕೊಂಡು ಹೊರಗೆ ಬಂದರು. ಇಡೀ ಊರಿನಲ್ಲಿ ಅಲ್ಲೋಲಕಲ್ಲೋಲವಾಯಿತು. ಅಮ್ಮ ವಾಪಸ್ ಬಂದರು, ಸರಸ್ವತಿ ಹಿಂತಿರುಗಿದ್ದಾಳೆ ಎಂಬ ಮಾತು ಹಬ್ಬಿತು. ಅತ್ತ ಕಡೆಯಿಂದ ಸಂಜೀವ್ ಕೂಡ ಓಡಿ ಬಂದನು ಮತ್ತು ತನ್ನ ತಾಯಿಯನ್ನು ನೋಡಿದ ತಕ್ಷಣ ಅವನ ಎದೆಯೇ ಒಡೆದಂತಾಯಿತು. ಕೂಡಲೇ ಬಂದು ತಾಯಿಯನ್ನು ತಬ್ಬಿಕೊಂಡನು. ನೀನು ಎಲ್ಲಿ ಹೋಗಿದ್ದೆ ಅಮ್ಮ? ಅದೇ ಸಮಯದಲ್ಲಿ ಅವರ ಸೊಸೆ ದೀಪಾ ಓಡೋಡಿ ಬಂದಳು ಮತ್ತು ತನ್ನ ಅತ್ತೆಯನ್ನು ತಬ್ಬಿಕೊಂಡಳು. ಗೊತ್ತಾ ಅಮ್ಮ, ಎಷ್ಟು ದಿನಗಳಿಂದ ಅಳುದು ಅಳುದು ನಮ್ಮ ಸ್ಥಿತಿ ಏನಾಗಿತ್ತು ಎಂದು ನಾವಂತೂ ಅಂದುಕೊಂಡಿದ್ದೆವು ಅತ್ತೆ. ಆಗಲೇ ಅವಳ ಮಾತನ್ನು ಮಧ್ಯದಲ್ಲೇ ತಡೆಯುತ್ತಾ ಸರಸ್ವತಿಯವರು ಹೇಳಿದರು, ಹೌದು ಹೌದು, ಇದನ್ನೇ ಅಂದುಕೊಂಡಿದ್ದಿರಲ್ಲವೇ? ನಾನು ದೇವರಿಗೆ ಪ್ರಿಯಳಾದೆ, ಸತ್ತು ಹೋದೆ ಎಂದು. ಸರಸ್ವತಿಯವರಿಗೆ ಎಲ್ಲಾ ವಿಷಯದ ಅರಿವಾದಂತಿತ್ತು. ನಂತರ ಅವರು ಹೇಳಿದರು, ಅದಕ್ಕೆ ನೀವು ಇಂದು ನಿಮ್ಮ ಅತ್ತೆಯ 13ನೇ ದಿನದ ಕಾರ್ಯ ವೈಕುಂಠ ಸಮಾರಾಧನೆ ಮಾಡುತ್ತಿದ್ದೀರಲ್ಲವೇ? ಒಮ್ಮೆಯೂ ನನ್ನನ್ನು ಹುಡುಕುವುದು ಮುಖ್ಯ ಎಂದು ನಿಮಗೆ ಅನ್ನಿಸಲಿಲ್ಲವೇ? ಮತ್ತು ಸಂಜೀವ್, ನೀನಂತೂ ನನ್ನನ್ನು ಅಲ್ಲಿ ನಿರ್ಜನ ಪ್ರದೇಶದಲ್ಲಿ ಅಪರಿಚಿತರ ಮಧ್ಯೆ ಬಿಟ್ಟು ಇಲ್ಲಿಗೆ ಬಂದುಬಿಟ್ಟೆ. ನನ್ನ ಪೀಡೆ ಕಳೆದುಕೊಳ್ಳಲು ನಿಮಗೆ ಇದೇ ದಾರಿ ಹೊಳೆಯಿತೆ? ಒಬ್ಬಂಟಿ ಮುದುಕಿ ವಾಪಸ್ ಮನೆಗೆ ಹೇಗೆ ತಲುಪುತ್ತಾಳೆ? ಅಲ್ಲೇ ಸತ್ತು ಹೋಗಿರುತ್ತಾಳೆ ಎಂದುಕೊಂಡಿರಬೇಕು ಅಲ್ಲವೇ? ಹೇ ದೇವರೇ ಎಂದು ಹೇಳುತ್ತಾ ಸರಸ್ವತಿಯವರು ಅಲ್ಲೇ ನೆಲದ ಮೇಲೆ ತಲೆ ಹಿಡಿದು ಕುಳಿತುಬಿಟ್ಟರು. ನಂತರ ಹೇಳಿದರು, ಅರೆ, ನಾನಂತೂ ಹುಚ್ಚಿಯಂತಾಗಿದ್ದೆ. ಘಾಟ್ನಲ್ಲಿ ನಿನ್ನನ್ನು ಹುಡುಕುತ್ತಾ ಅಲೆದಾಡುತ್ತಿದ್ದೆ. ಆಗ ಸಂಜೀವ್ ಹೇಳಿದನು, ಹಾಗಿಲ್ಲ ಅಮ್ಮ, ನಾನು ನಿನ್ನನ್ನು ಎಲ್ಲೆಲ್ಲಾ ಹುಡುಕಿಲ್ಲ ಹೇಳು. ಎಲ್ಲೆಡೆ ನಿನ್ನ ಹೆಸರಿನ ಪ್ರಕಟಣೆ ಮಾಡಿಸಿದೆ, ಆದರೆ ನೀನು ಎಲ್ಲಿಯೂ ಸಿಗಲಿಲ್ಲ. ಆಗ ಸರಸ್ವತಿಯವರು ಹೇಳಿದರು, ದೇವರಿಗೆ ಇಷ್ಟೇ ಕೃತಜ್ಞತೆಗಳು ಸಾಕು, ನೀನು ಕ್ಷೇಮವಾಗಿದ್ದೀಯಲ್ಲ. ನಿನ್ನನ್ನು ನೋಡಿ ನನ್ನ ಜೀವ ಮರಳಿ ಬಂದಂತಾಗಿದೆ. ಅದೇ ಸಮಯದಲ್ಲಿ ಮಗ ಸೊಸೆ ಇಬ್ಬರೂ ಒಬ್ಬರ ಕಣ್ಣಲ್ಲಿ ಒಬ್ಬರು ನೋಡುತ್ತಾ ಹೇಳಿದರು, ಈಗ ಈ ಔತಣ ಅಮ್ಮ ಹಿಂತಿರುಗಿ ಬಂದಿರುವ ಖುಷಿಗಾಗಿ. ಎಲ್ಲರೂ ಸಂತೋಷದಿಂದ ಊಟ ಮಾಡಿ ನಮ್ಮ ಅಮ್ಮ ವಾಪಸ್ ಬಂದಿದ್ದಾರೆ. ಹೀಗೆ ಹೇಳುತ್ತಾ ಸಂಜೀವ್ ಸಂತೋಷದಿಂದ ಕುಣಿಯಲಾರಂಭಿಸಿದನು. ಇನ್ನೊಂದೆಡೆ ಹಳ್ಳಿಯ ಹೆಂಗಸರಲ್ಲಿ ಗುಸುಗುಸು ಮಾತುಕತೆ ಶುರುವಾಯಿತು. ಆದರೆ ಸ್ವಲ್ಪ ಹೊತ್ತಿನಲ್ಲೇ ಎಲ್ಲರೂ ದೀಪಾ ಮತ್ತು ಸಂಜೀವ್ಗೆ ಅಭಿನಂದನೆ ಸಲ್ಲಿಸಲಾರಂಭಿಸಿದರು. ದೀಪಾ, ನಿಮ್ಮ ಅತ್ತೆ ಹಿಂತಿರುಗಿ ಬಂದಿದ್ದು ಒಳ್ಳೆಯದೇ ಆಯಿತು. ಇಲ್ಲದಿದ್ದರೆ ನೀವು ಏನೇನೋ ಅಂದುಕೊಂಡಿದ್ದಿರಿ ಮತ್ತು ಪಾಪ ಅವರು ಎಲ್ಲೆಲ್ಲಿ ಅಲೆದಾಡುತ್ತಿದ್ದರೋ ಏನೋ. ಬಹಳ ಧೈರ್ಯವಂತರು ಅವರು, ಇಷ್ಟು ದೂರದಿಂದ ಒಬ್ಬರೇ ಹಿಂತಿರುಗಿ ಬಂದಿದ್ದಾರೆ. ಆಗ ಇನ್ನೊಬ್ಬ ಮಹಿಳೆ, ದೇವರು ಕಾಯುವವನನ್ನು ಯಾರೂ ಕೊಲ್ಲಲಾರರು ಎಂದಳು. ಸರಿ, ಬಾಯಿಗೊಂದು ಮಾತು ಎಂಬಂತೆ ಜನ ಮಾತನಾಡುತ್ತಿದ್ದರು. ಆದರೆ ಎಲ್ಲಾ ಮಾತುಗಳಿಗೂ ಒಂದೇ ಉತ್ತರವಿದ್ದದ್ದು, ಸರಸ್ವತಿಯವರು ಸುರಕ್ಷಿತವಾಗಿ ತಮ್ಮ ಮನೆಗೆ ಮರಳಿದ್ದಾರೆ ಎಂಬುದು. ಸರಸ್ವತಿಯವರ ಅಗಲಿಕೆಯ ದುಃಖದಲ್ಲಿ ಭಾಗಿಯಾಗಲು ಬಂದಿದ್ದ ಎಲ್ಲಾ ಸಂಬಂಧಿಕರು ಈಗ ಅವರ ಕಾಲಿಗೆ ನಮಸ್ಕರಿಸಲು ಪ್ರಾರಂಭಿಸಿದರು. ಅಷ್ಟರಲ್ಲಿ ಯಾರೋ ಡೋಲಿನವರನ್ನು ಕರೆಸಿದರು. ಡೋಲು ಬಾರಿಸತೊಡಗಿತು ಮತ್ತು ಎಲ್ಲರೂ ಕುಣಿದು ಕುಪ್ಪಳಿಸತೊಡಗಿದರು. ಮನೆಯ ವಾತಾವರಣ ಒಮ್ಮೆಲೇ ಬದಲಾಗಿತ್ತು. ಅತ್ತ ತಮ್ಮ ಮಗ ಸಂಜೀವ್ ತಮ್ಮ ಕಣ್ಣ ಎದುರು ಸುರಕ್ಷಿತವಾಗಿರುವುದನ್ನು ಕಂಡು ಸರಸ್ವತಿಯವರು ಎಲ್ಲವನ್ನೂ ಮರೆತುಬಿಟ್ಟರು. ದೇವರು ಅವರ ಪ್ರಾರ್ಥನೆಗಳನ್ನು ಆಲಿಸಿದ್ದನು. ಈಗ ದೇವರ ಮೇಲಿನ ಅವರ ನಂಬಿಕೆ ಇನ್ನೂ ದೃಢವಾಯಿತು. ಎಲ್ಲ ಸಂಬಂಧಿಕರು ಮತ್ತು ಅಕ್ಕಪಕ್ಕದವರು ಊಟ ಮಾಡಿ ತಮ್ಮ ತಮ್ಮ ಮನೆಗಳಿಗೆ ಹೋದರು. ಸರಸ್ವತಿಯವರು ಮತ್ತು ಅವರ ಮಗ ಸೊಸೆ ಕೂಡ ತಮ್ಮ ತಮ್ಮ ಕೋಣೆಗಳಿಗೆ ಹೋಗಿ ಮಲಗಿದರು. ಎಷ್ಟು ದಿನಗಳ ನಂತರ ಇಂದು ಸರಸ್ವತಿಯವರು ನಿಶ್ಚಿಂತರಾಗಿ ನೆಮ್ಮದಿಯಿಂದ ಮಲಗಿದ್ದರು. ಆದರೆ ಇದ್ದಕ್ಕಿದ್ದಂತೆ ರಾತ್ರಿ ಅವರಿಗೆ ಎಚ್ಚರವಾಯಿತು. ಅವರ ಗಂಟಲು ಒಣಗುತ್ತಿತ್ತು. ನೀರು ಕುಡಿಯಲು ಎದ್ದಾಗ ಸಂಜೀವನ ಕೋಣೆಯ ದೀಪ ಉರಿಯುತ್ತಿರುವುದನ್ನು ಮತ್ತು ಅಲ್ಲಿಂದ ಮೆಲ್ಲನೆ ಮಾತನಾಡುವ ಶಬ್ದ ಬರುತ್ತಿರುವುದನ್ನು ಗಮನಿಸಿದರು. ಅಸಲಿಗೆ ಇವರು ಈ ಸಮಯದಲ್ಲಿ ಏಕೆ ಎಚ್ಚರವಾಗಿದ್ದಾರೆ ಎಂಬ ಪ್ರಶ್ನೆಯೊಂದಿಗೆ ಅವರು ಕೋಣೆಯ ಕಡೆಗೆ ಹೋದಾಗ ಅವರು ಕೇಳಿಸಿಕೊಂಡ ವಿಷಯವನ್ನು ಅವರ ಕಿವಿಗಳೇ ನಂಬದಂತಾಯಿತು. ದೀಪಾ ಸಂಜೀವನಿಗೆ ಹೇಳುತ್ತಿದ್ದಳು,
ನೀನು ಹೇಳಿದ್ದೆ ಅಮ್ಮನನ್ನು ಎಂತಹ ಜಾಗದಲ್ಲಿ ವಿಲೇವಾರಿ ಮಾಡಿ ಬರುತ್ತೇನೆಂದರೆ ಅದಾದ ಮೇಲೆ ನಿನಗೆ ಅವರಿಂದ ಶಾಶ್ವತವಾಗಿ ಮುಕ್ತಿ ಸಿಗುತ್ತದೆ ಎಂದು. ಆದರೆ ನೋಡು, ನಿನ್ನ ಅಮ್ಮ ಕೆಲವೇ ದಿನಗಳಲ್ಲಿ ಹಿಂತಿರುಗಿ ಬಂದುಬಿಟ್ಟರು. ಆಗ ಸಂಜೀವ್ ಹೇಳಿದನು, ಅರೆ, ಅಮ್ಮನನ್ನು ಕುಂಭಮೇಳದಲ್ಲಿ ಬಿಟ್ಟು ಬಂದಿದ್ದೆ. ಅಲ್ಲಿ ಅಷ್ಟು ಜನಜಂಗುಳಿ ಮತ್ತು ನೂಕುನುಗ್ಗಲು ಇರುತ್ತದೆ. ನಾನು ಅಂದುಕೊಂಡೇ ಇರಲಿಲ್ಲ ಅಂತಹ ಜಾಗದಿಂದ ಮತ್ತು ಇಷ್ಟು ದೂರದಿಂದ ಅಮ್ಮ ವಾಪಸ್ ಬರಬಹುದು ಎಂದು. ಆದರೆ ದೀಪಾ, ಏನಾಯಿತೋ ಅದು ಒಳ್ಳೆಯದೇ ಆಯಿತು. ಏಕೆಂದರೆ ನಾನು ಅಮ್ಮನನ್ನು ಬಿಟ್ಟು ಬಂದಾಗಿನಿಂದ ನನ್ನ ಆತ್ಮಸಾಕ್ಷಿ ನನಗೆ ಚುಚ್ಚುತ್ತಿತ್ತು. ನಾನು ನನ್ನ ತಾಯಿಯನ್ನು ತ್ಯಜಿಸುವ ಅಥವಾ ಅವರನ್ನು ಕೊಲ್ಲುವ ಮಹಾಪಾಪ ಮಾಡಿದೆ ಎಂದು ಅನ್ನಿಸುತ್ತಿತ್ತು. ಇಡೀ ದಿನ ಅಮ್ಮ ಹಸಿವು ಬಾಯಾರಿಕೆಯಿಂದ ಎಲ್ಲೆಲ್ಲಿ ಅಲೆದಾಡುತ್ತಿದ್ದಾಳೋ, ಬದುಕಿದ್ದಾಳೋ ಇಲ್ಲವೋ ಎಂದೇ ನಾನು ಯೋಚಿಸುತ್ತಿದ್ದೆ. ನನ್ನ ತಾಯಿಯಂತೂ ನನ್ನ ಮೇಲೆ ಅಪಾರ ನಂಬಿಕೆ ಇಟ್ಟಿದ್ದರು. ಆದರೆ ನಾನು ಅವರಿಗೆ ಎಂತಹ ದೊಡ್ಡ ನಂಬಿಕೆ ದ್ರೋಹ ಮಾಡಿದೆ. ಅಮ್ಮನನ್ನು ಆ ರೀತಿ ಗಂಗಾಘಾಟ್ನಲ್ಲಿ ಅನಾಥವಾಗಿ ಬಿಟ್ಟು ಬಂದ ಅಪರಾಧ ಪ್ರಜ್ಞೆ ನನ್ನನ್ನು ಒಳಗೊಳಗೆ ತಿನ್ನುತ್ತಿತ್ತು. ಮತ್ತು ದೀಪಾ, ಅಮ್ಮ ಬಂದಿದ್ದಕ್ಕೆ ನೀನು ಬೇಸರ ಮಾಡಿಕೊಳ್ಳಬೇಡ. ಇಷ್ಟು ಕಾಲ ಅಮ್ಮನನ್ನು ಸಹಿಸಿಕೊಂಡಿದ್ದೇವೆ, ಇನ್ನು ಸ್ವಲ್ಪ ಕಾಲ ಸಹಿಸಿಕೊಳ್ಳೋಣ ಬಿಡು. ಅಮ್ಮ ಹಿಂತಿರುಗಿ ಬಂದಿದ್ದು ಒಳ್ಳೆಯದೇ ಆಯಿತು. ನಾನು ಅಮ್ಮನ ಸಾವಿಗೆ ಕಾರಣನಾಗುವುದರಲ್ಲಿದ್ದೆ, ಅದರಿಂದ ಪಾರಾದೆ. ಹೇ ದೇವರೇ, ನಿನಗೆ ಕೋಟಿ ಕೋಟಿ ವಂದನೆಗಳು. ಇಷ್ಟು ಮಾತು ಕೇಳುತ್ತಿದ್ದಂತೆಯೇ ಸರಸ್ವತಿಯವರ ಕಾಲ ಕೆಳಗಿನ ಭೂಮಿ ನಡುಗಿದಂತಾಯಿತು. ಕುಂಭಮೇಳದ ಎಲ್ಲಾ ದೃಶ್ಯಗಳು ಅವರ ಕಣ್ಣ ಮುಂದೆ ಬರಲಾರಂಭಿಸಿದವು. ಏಕೆಂದರೆ ಕಳೆದ ದಿನಗಳಲ್ಲಿ ಅವರು ಇಡೀ ಕುಂಭಮೇಳವನ್ನು ಅಲೆದಾಡಿದ್ದರು. ತಮ್ಮ ಮಗನ ಹೆಸರಿನಲ್ಲಿ ಜಾಗಜಾಗಗಳಲ್ಲಿ ಪ್ರಕಟಣೆ ಅನೌನ್ಸ್ಮೆಂಟ್ ಮಾಡಿಸಿದ್ದರು. ಆದರೆ ತಮ್ಮ ಹೆಸರಿನ ಪ್ರಕಟಣೆಯನ್ನು ಅವರು ಎಲ್ಲೂ ಕೇಳಿರಲೇ ಇಲ್ಲ. ಸಂಜೀವ್ ಎಂತಹ ದೊಡ್ಡ ಸುಳ್ಳು ಹೇಳಿದ್ದನು. ಅವನು ನನ್ನಿಂದ ಮುಕ್ತಿ ಪಡೆಯಲೆಂದೇ ನನ್ನನ್ನು ಹರಿದ್ವಾರಕ್ಕೆ ಕರೆದುಕೊಂಡು ಹೋಗಿದ್ದನು. ಮತ್ತು ನಾನು ನನ್ನ ಸ್ವಂತ ಮಗನ ಮೇಲೆಯೇ ಇಷ್ಟು ದೊಡ್ಡ ಹೊರೆಯಾಗಿಬಿಟ್ಟಿದ್ದೆನೆ. ಎಷ್ಟರ ಮಟ್ಟಿಗೆ ಎಂದರೆ ಅವನು ನನ್ನನ್ನು ಬದುಕಿರುವಾಗಲೇ ಸಾಯಿಸಲು ಬಯಸಿದ್ದನೆ. ಇದೆಲ್ಲವನ್ನೂ ಯೋಚಿಸುತ್ತಾ ಯೋಚಿಸುತ್ತಾ ಸರಸ್ವತಿಯವರ ಕಣ್ಣ ಮುಂದೆ ಕತ್ತಲೆ ಆವರಿಸಿತು. ಅವರು ತಮ್ಮನ್ನು ತಾವು ಸಂಭಾಳಿಸಿಕೊಳ್ಳುವ ಮೊದಲೇ ಧಡಾರ್ ಎಂದು ನೆಲಕ್ಕೆ ಬಿದ್ದರು. ಒಬ್ಬ ವೃದ್ಧ ತಾಯಿ ಜೀವನದ ಎಲ್ಲಾ ಕಷ್ಟಗಳನ್ನು ಸಹಿಸಿಕೊಂಡಿದ್ದರು. ಆದರೆ ಮಗನ ದ್ರೋಹದ ಈ ಆಘಾತವನ್ನು ಸಹಿಸಿಕೊಳ್ಳಲು ಅವರಿಗೆ ಆಗಲಿಲ್ಲ. ಇಂದು ನಿಜವಾಗಿಯೂ ಸರಸ್ವತಿಯವರಿಗೆ ತಮ್ಮವರಿಂದಲೇ ಮೋಕ್ಷ ಸಿಕ್ಕಿತ್ತು. ಸ್ನೇಹಿತರೆ, ನಿಮಗೆ ಈ ಕಥೆ ಹೇಗೆ ಅನ್ನಿಸಿತು ಎಂದು ಲೈಕ್ ಮತ್ತು ಕಾಮೆಂಟ್ ಮಾಡುವ ಮೂಲಕ ಖಂಡಿತ ತಿಳಿಸಿ. ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಇನ್ನೊಂದು ಹೊಸ ಕಥೆಯೊಂದಿಗೆ ಸಿಗೋಣ. ತುಂಬಾ ಧನ್ಯವಾದಗಳು.